ನಾನು ಕೂಡ ಫ್ಯೂ ಹೌಸಸ್ ವಿಸಿಟ್ ಮಾಡಿದ್ದೆ. ಅದು ರೌಡಿ ಶೀಟರ್ಸು ಹೌಸಸ್ ನಾವು ವಿಸಿಟ್ ಮಾಡಿದ್ವಿ. ಇದು ಒಂದು ಗುಂಡಮ್ಮ ಕ್ಯಾಂಪ್ ನಮ್ಗೆ ಯಾವುದೇ ಥರದ್ದು ಏನು ಚೆಕ್ ಮಾಡಿದಾಗ ಎಲ್ಲರೂ ನಾರ್ಮಲ್ ಲೈಫು ಅವ್ರು ಏನೇನು ಆ್ಯಕ್ಟಿವಿಟೀಸ್ ಮಾಡ್ತಾಯಿದ್ದಾರೆ, ಅವರು ಮನೆ ಸರ್ಚ್ ಮಾಡಿದಾಗ ಏನಾದರೂ ಇನ್ಕ್ರಿಮಿನೇಟಿಂಗ್ ಆಬ್ಜೆಕ್ಟ್ಸ್ ಏನಾದ್ರು ಸಿಗುತ್ತೆ ಅಂತ ಎಲ್ಲ ಸರ್ಚ್ ಮಾಡಿದ್ವಿ. ಯಾವುದೇ ಥರದ್ದು ಏನೂ ನಮಗೆ ಇನ್ಕ್ರಿಮಿನೇಟಿಂಗ್ ಆಬ್ಜೆಕ್ಟ್ಸು ಅಥವಾ ಏನೂ ಸಿಕ್ಕಿಲ್ಲ ನಮಗೆ. ಒಬ್ಬರು ಮನೆಯಲ್ಲಿ ಗಂಗಾವತಿ ಟೌನಲ್ಲಿ ದುಡ್ಡು ಸಿಕ್ಕಿದೆ, ಸ್ವಲ್ಪ ಸುಮಾರು 3 ಲಕ್ಷದ ಮೇಲೆ ದುಡ್ಡು ಸಿಕ್ಕಿದೆ. ಸೊ ನಾವು ಅದನ್ನು ವೆರಿಫೈ ಮಾಡ್ತಾಯಿದ್ವಿ, ಅವ್ರ ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಡು. ಇದು ಒಂದು ಬಿಟ್ಟರೆ ಬೇರೆ ಥರದ್ದು ಯಾವುದೂ ನಮಗೆ ಇನ್ಕ್ರಿಮಿನೇಟಿಂಗ್ ಆಬ್ಜೆಕ್ಟ್ಸ್ ಏನು ಸಿಕ್ಕಿಲ್ಲ. ಇದು ಒಂದು ಎಕ್ಸೈಸು ಮಾನ್ಯ ನಮ್ಮ DG ಆ್ಯಂಡ್ IGP ಸಾಹೇಬರು ಆ್ಯಂಟಿ ರೌಡಿ ಸ್ಕ್ವಾಡ್ಸ್ ಮಾಡಬೇಕು ಅಂಥೇಳಿ ಎಲ್ಲ ತಾಲೂಕುಗಳಲ್ಲಿ ಮತ್ತು ಸರ್ಕಲ್ ಲೆವೆಲಲ್ಲಿ ಮಾಡಬೇಕು ಅಂತೇಳಿ ಮಾಡಿದ ಮೇರೆಗೆ ನಮ್ಮ ಜಿಲ್ಲೆಯಲ್ಲೂ ಕೂಡ ನಾವು ಒಂದು ಇನ್ಸ್ಪೆಕ್ಟರ್ಸ್ ಹೆಡೆಡ್ ಬೈ ಅವರು ಸರ್ಕಲಲ್ಲಿ ಒಂದು ಇನ್ಸ್ಪೆಕ್ಟರ್ಸ್ ಮತ್ತು ಟೀಮು, PI ಸ್ಟೇಷನಲ್ಲಿ ಇನ್ಸ್ಪೆಕ್ಟರ್ಸು ಟೀಮು ಮತ್ತು ಯಾವುದಕ್ಕೆ DSPಗಳು ಮಾನಿಟರ್ ಮಾಡಿ ಅಡಿಷನಲ್ SP ನಾವು ಕೂಡ ಈ ಥರ ಫೋರ್ಟ್ನೈಟ್ಲಿ ಮಾನಿಟರ್ ಮಾಡಬೇಕು. ಅವ್ರ ಆ್ಯಕ್ಟಿವಿಟೀಸು, ಅವರಿಗೆ ಟ್ರಯಲಲ್ಲಿದ್ದಂಥ ಕೇಸಸ್ಗಳು ಅವರು ಕರೆಕ್ಟಾಗಿ ಅಟೆಂಡ್ ಮಾಡ್ತಾ ಇದ್ದಾರಿಲ್ಲ, ವಾರೆಂಟ್ಸ್ಗಳು ಎಕ್ಸಿಟ್ ಆಗ್ತಾ ಇದ್ದಾವಿಲ್ಲ, ಅವರು ಆ್ಯಕ್ಟಿವಿಟೀಸ್ ಬಗ್ಗೆ ನಿಗಾ ಇಡೋಕ್ಕೆ ನಾವು ಇದು ಆ್ಯಂಟಿ ರೌಡಿ ಸ್ಕ್ವಾಡ್ ಮಾಡಿದ್ವಿ. ಅದರ ಚಾಲನೆ ಪ್ರಯುಕ್ತ ನಾವು ಇದು ಅಟ್ ಎ ಟೈಮ್ ಇವತ್ತು ಜಿಲ್ಲೆಯಲ್ಲಿ 68 ಜನಕ್ಕೆ ನಾವು ಚೆಕ್ ಮಾಡಿದ್ದೀವಿ. 33 ತಂಡಗಳನ್ನು ಮಾಡಿ ಅಟ್ ಎ ಟೈಮ್ ನಾವು ಚೆಕ್ ಮಾಡಿದ್ದೀವಿ. ಬೇಸಿಕಲಿ IG ಸಾಹೇಬರು ಮೊನ್ನೆ DG ಸಾಹೇಬರು ಇದು ಮಾನಿಟರ್ ಮಾಡ್ತಾ ಇದ್ದಾರೆ. ಯಾವುದೇ ಥರದ್ದು ಝೀರೋ ಟಾಲರೆನ್ಸ್ ಫಾರ್ ಯಾವುದೇ ಥರದ್ದು ರೌಡಿ ಆ್ಯಕ್ಟಿವಿಟೀಸಾಗಲಿ ರೌಡಿಸಮ್ ಟಾಲರೇಟ್ ಮಾಡೋದಿಲ್ಲ ಉದ್ದೇಶಪೂರ್ವಕ ಎಲ್ಲ ಸ್ಟೇಟ್ ಮೆಸೇಜ್ ಹೋಗಲಿ ಅಂಥೇಳಿ ಈ ಪ್ರಯುಕ್ತ ನಾವು ಇವತ್ತು ಎಕ್ಸೈಸ್ ಮಾಡಿದ್ವಿ. ಧನ್ಯವಾದ. ಸರ್ಕಾರಿ ಭೂಮಿ ಕಬಳಿಸಿಕೊಂಡು ಅಲ್ಲಿರ್ತಕ್ಕಂಥ ಒಂದು ಖಾಸಗಿ ವ್ಯಕ್ತಿಗಳು ಬಿಲ್ಡಿಂಗ್ ನಿರ್ಮಾಣ ಮಾಡಿದ್ದಾರೆ, ಒಂದು ಕಮರ್ಷಿಯಲ್ ವಾಣಿಜ್ಯ ಮಳಿಗೆ ನಿರ್ಮಾಣ ಮಾಡ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಇರ್ಬೋದು, ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಕುಷ್ಟಗಿ ಇವರಿಗಿರ್ಬೋದು, ಮಾನ್ಯ ಯೋಜನಾ ನಿರ್ದೇಶಕರು ಹಾಗೂ ನಗರಾಭಿವೃದ್ಧಿ ಕೋಶ ಕೊಪ್ಪಳ ಜಿಲ್ಲೆ ಇವರಿಗಿರ್ಬೋದು, ಆನಂತರ ಜಿಲ್ಲಾಧಿಕಾರಿಗಳು ಕೊಪ್ಪಳ ಇವರಿಗಿರ್ಬೋದು, ಸಂಬಂಧಪಟ್ಟಂತಹ ಎಲ್ಲ ಅಧಿಕಾರಿಗಳಿಗೂ ದೂರು ಕೊಟ್ಟರೂ ಕೂಡ ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ. ನೋಡ್ರಿ, ಪರಮ ಪೂಜ್ಯ ಕನಕದಾಸರ ಪುತ್ಥಳಿಯ ಪಕ್ಕದಲ್ಲಿಯೇ ಬಸ್ ಸ್ಟ್ಯಾಂಡ್ ಸಮೀಪನೇ ಒಂದು ಅಕ್ರಮ ಮಳಿಗೆ, ಅಂದರೆ ಯಾವುದೇ ರೀತಿಯ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಪ್ಲಾನ್ ಇಲ್ಲದೆ ಬಿಲ್ಡಿಂಗ್ ನಿರ್ಮಾಣವಾಗುತ್ತಿರುವ ಬಗ್ಗೆ ನಾವು ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಯಾವುದೇ ಅಧಿಕಾರಿ ಕ್ರಮ ಕೈಗೊಳ್ಳೋದರ ವಿರುದ್ಧ ನಮ್ಮ ಈ ಒಂದು ಹೋರಾಟ ಅಂತ ಹೇಳ್ಬೋದು. ಸರ್ ನೋಡ್ರಿ, ತಾವರಗೆರೆ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಅವ್ರ ವಿರುದ್ಧ ಇರಬಹುದು, ಆನಂತರ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಇರಬಹುದು. ಬಿಲ್ಡಿಂಗ್ ಈಗ ನೋಡ್ರಿ ಸದ್ಯಕ್ಕೆ ಅವರು ನಾವು ಕೊಟ್ಟಂತ ಕಂಪ್ಲೇಂಟ್ ಪ್ರಕಾರ ತಾವರಗೆರೆ ಪಟ್ಟಣ ಪಂಚಾಯತ್ನ 12ನೇ ವಾರ್ಡ್ನ ಸದಸ್ಯರಾದ ಶ್ರೀ ಸೈಯದ್ ಶಫೀಮುಲ್ಲಾ ಮೈನುದ್ದೀನ್ ಸಾಬ್ ಮುಲ್ಲಾ ಇವರಿಗೆ ಸಂಬಂಧಪಟ್ಟಿದ್ದು ಅನ್ನೋದು ನಮ್ಮ ಗಮನಕ್ಕೆ ಬಂದಂತಹ ಮಾಹಿತಿ. ಒಂದು ಪರಮ ಪೂಜ್ಯ ಕನಕದಾಸರ ಪುತ್ಥಳಿಗೆ ಒಂದು ಬೆಲೆ ಇಲ್ವಾ? ಈ ಇಷ್ಟೊಂದು ಅಧಿಕಾರಿಗಳಿಗೆ ನಾವು ಒಂದು ವಕೀಲರೇ ಒಂದು ಅರ್ಜಿ ಕೊಟ್ಟರೆ ಇವರು ದೂರನ್ನು ಸ್ವೀಕರಿಸ್ತಾ ಇರೋ ಹೊರತು ದೂರಿಗೆ ಸಂಬಂಧಪಟ್ಟಂತೆ ಯಾವುದೇ ಕ್ರಮವನ್ನು ಇದುವರೆಗೂ ಕೈಗೊಂಡಿಲ್ಲ. ಈಗಾಗಲೇ ಬಿಲ್ಡಿಂಗು ಈ ಹಂತಕ್ಕೆ ಬಂದಿದೆ, ನಿಮಗೆಲ್ಲ ಕಾಣ್ತಾ ಇರಬಹುದು. ಪರಮ ಪೂಜ್ಯರ ಪುತ್ಥಳಿ ಪಕ್ಕದಲ್ಲೇ ಇದೆ, ಹೌದಾ? ಎಲ್ಲ ಸಮುದಾಯದ ಪರಮ ಪೂಜ್ಯ ಇವರು ಯಾರು ಕನಕದಾಸ ಪುತ್ಥಳಿಯನ್ನ ಪೂಜಿಸ್ತಕ್ಕಂಥ ಪ್ರತಿಯೊಂದು ಸಮುದಾಯದವರ ಭಾವನೆಗಳಿಗೆ ಧಕ್ಕೆ ಮಾಡಿರ್ತಕ್ಕಂಥ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕಂತ ಹೇಳಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ದೂರನ್ನು ಸಲ್ಲಿಸ್ತೀನಿ ನಾನು. ಎಂದು 5ನೇ ತಾರೀಕು 6ನೇ ತಿಂಗಳ 2026 ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ದೂರನ್ನು ಸಲ್ಲಿಸ್ತೀನಿ. ಅವರು ಕೂಡ ಜಿಲ್ಲಾಧಿಕಾರಿ ಕೂಡ ಸಲಹೆ ಅಂದ್ರೆ ಇಲ್ಲಿ ವ್ಯವಸ್ಥೆ ಏನಾಗಿದೆ?